ಭಾರತ ಬ್ರಿಟನ್ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ. ಭಾರತಕ್ಕೇನು ಲಾಭ? ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಭಾರತ ಮತ್ತು ಬ್ರಿಟನ್ ನಡುವೆ ಐತಿಹಾಸಿಕವಾದ ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿ ಹಾಕಲಾಗಿದೆ. ಇದರ ಪರಿಣಾಮ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ವ್ಯಾಪಾರವು ವಾರ್ಷಿಕ 34 ಶತಕೋಟಿ ಡಾಲರ್ಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ರೂಪಾಯಿ ಲೆಕ್ಕದಲ್ಲಿ ಸುಮಾರು 2,93,000 ಕೋಟಿ ರೂಪಾಯಿ ಆಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಈಗ ಈ ಒಪ್ಪಂದದ ಮುಖ್ಯಾಂಶಗಳನ್ನು ಮತ್ತು ಸ್ವಾರಸ್ಯಗಳನ್ನು ತಿಳಿಯೋಣ. ಒಪ್ಪಂದದ ಪ್ರಕಾರ ಭಾರತವು ಬ್ರಿಟನ್ನಿಂದ ಭಾರತಕ್ಕೆ ಆಮದಾಗುವ ಉತ್ಪನ್ನಗಳ ಮೇಲೆ ಆಮದು ಸುಂಕವನ್ನು 90% ಕಡಿತಗೊಳಿಸಲಿದೆ. ಅದೇ ರೀತಿ ಬ್ರಿಟನ್ ಏನು ಮಾಡುತ್ತಂದರೆ ಭಾರತದಿಂದ ಬ್ರಿಟನ್ನಿಗೆ ಆಮದಾಗುವ ಉತ್ಪನ್ನಗಳ ಮೇಲಿನ ಸುಂಕವನ್ನು 99% ಕಡಿತಗೊಳಿಸಲಿದೆ. ಈ ಐತಿಹಾಸಿಕ ಡೀಲ್ನಿಂದಾಗಿ ಲೆದರ್, ಟೆಕ್ಸ್ಟೈಲ್, ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರಗಳಲ್ಲಿ ಭಾರತಕ್ಕೆ ಭಾರಿ ಲಾಭ ಆಗುವಂತಹ ನಿರೀಕ್ಷೆ ಇದೆ. ಬ್ರಿಟನ್ನಲ್ಲಿ ವ್ಯಾಪಾರಾವಕಾಶ ಕೂಡ ಹೆಚ್ಚುವಂತಹ ಸಾಧ್ಯತೆ ಇದೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ FTA ಬಳಿಕ ಭಾರತದ ಟೆಕ್ಸ್ಟೈಲ್ ಉದ್ಯಮಿಗಳು ಬ್ರಿಟನ್ನಿಗೆ ರಫ್ತು ಮಾಡುವ ಗಾರ್ಮೆಂಟ್ಸ್ ಉತ್ಪನ್ನಗಳ ಮೇಲೆ ಬಹುತೇಕ ಆಮದು ತೆರಿಗೆ ರದ್ದಾಗಲಿದೆ. ಜೆನೆರಿಕ್ ಔಷಧಗಳು, ಮೆಡಿಕಲ್ ಉಪಕರಣಗಳು, ಕೆಮಿಕಲ್ ಉತ್ಪನ್ನಗಳ ಮೇಲಿನ ತೆರಿಗೆ ಶೂನ್ಯ ಆಗಲಿದೆ. ಇದು ನಮ್ಮ ರಫ್ತುದಾರರಿಗೆ ಲಾಭದಾಯಕ ಆಗಲಿದೆ. ಹಾಗಾದರೆ ಬ್ರಿಟನ್ನಿಗೆ ಏನು ಲಾಭ ಆಗುತ್ತೆ? ಬ್ರಿಟನ್ನ ಉದ್ಯಮಿಗಳು ಭಾರತದಲ್ಲಿ ಮಾರಾಟ ಮಾಡುವ ಮದ್ಯ, ಕಾರು, ಕಾಸ್ಮೆಟಿಕ್ಸ್, ಸಾಫ್ಟ್ ಡ್ರಿಂಕ್ಸ್, ಸ್ಕಾಚ್, ವಿಸ್ಕಿ ಮೊದಲಾದ ಉತ್ಪನ್ನಗಳ ಮೇಲಿನ ಆಮದು ತೆರಿಗೆ ಇಳಿಕೆ ಆಗಲಿದೆ. ಯುನೈಟೆಡ್ ಕಿಂಗ್ಡಮ್ನ ಚಾಕ್ಲೇಟ್ಗಳು, ಸ್ಕಾಚ್ ವಿಸ್ಕಿ, ಕಾರ್ಗಳ ದರಗಳು ಭಾರತದಲ್ಲಿ ಅಗ್ಗ ಆಗಲಿದೆ. ಈ ಒಪ್ಪಂದದ ಪರಿಣಾಮವಾಗಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹೂಡಿಕೆ ಮಾಡಲು ಬಯಸುವ ಭಾರತದ ಉದ್ಯಮಿಗಳಿಗೆ ವೀಸಾ ಸಪೋರ್ಟ್ ಸಿಗಲಿದೆ. ಬೆಂಗಳೂರು, ಹೈದರಾಬಾದ್, ಪುಣೆಯ ತಂತ್ರಜ್ಞರು, ಉದ್ಯಮಿಗಳು, ಹೂಡಿಕೆದಾರರಿಗೆ ಬ್ರಿಟನ್ಗೆ ಮಾರುಕಟ್ಟೆಗೆ ಸುಲಭವಾಗಿ ಪ್ರವೇಶ ಸಿಗಲಿದೆ. ಇನ್ನು ತಮಿಳುನಾಡು, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ನುರಿತ ಕಾರ್ಮಿಕರಿಗೆ ಬ್ರಿಟನ್ನಲ್ಲಿ ಉದ್ಯೋಗಾವಕಾಶ ಸಿಗಲಿದೆ. ಚನ್ನಪಟ್ಟಣದ ಗೊಂಬೆಗಳು ಬ್ರಿಟನ್ನ ಮಾರುಕಟ್ಟೆಯಲ್ಲಿ ರಾಜ್ಯದ ಕರಕುಶಲ ಸಂಸ್ಕೃತಿಯ ಪರಿಚಯ ಮಾಡಿಕೊಡಲಿದೆ. ಪಶ್ಚಿಮ ಬಂಗಾಳ, ಸಿಕ್ಕಿಂ ರಾಜ್ಯಗಳ ಕರಕುಶಲ ಉತ್ಪನ್ನಗಳಿಗೂ UKನಲ್ಲಿ ವ್ಯಾಪಾರಾವಕಾಶ ಸಿಗಲಿದೆ. ವೆಲ್ಲೂರಿನ ಪಾದರಕ್ಷೆ ಇರ್ಬೋದು, ಶಾಂತಿನಿಕೇತನ, ಆಗ್ರಾ, ಕೊಲ್ಲಾಪುರ, ಕಾನ್ಪುರದ ಲೆದರ್ ಪ್ರಾಡಕ್ಟ್ಗಳಿಗೆ ಮಾರುಕಟ್ಟೆ ಸಿಗಲಿದೆ. ಡಾರ್ಜಿಲಿಂಗ್ನ ಚಹಾ, ಬಿಹಾರದ ಮಖಾನ, ಆಂಧ್ರ ಪ್ರದೇಶದ ಬುಡಕಟ್ಟು ರೈತರು ಬೆಳೆಯುವ ಅರಕು ಕಾಫಿ, ಶುಂಠಿ, ಪಂಜಾಬಿನ ಬಾಸ್ಮತಿ ಅಕ್ಕಿ, ಕಾಶ್ಮೀರದ ಕೇಸರ, ಭಾಗಲ್ಪುರದ ಸಿಲ್ಕ್, ತಿರುಪೂರ್ನ ಜವಳಿ, ಸೂರತ್ನ ಟೆಕ್ಸ್ಟೈಲ್ಸ್, ಜೈಪುರದ ಜ್ಯುವೆಲರಿ, ಜಲಂಧರ್ನ ಕ್ರಿಕೆಟ್ ಬ್ಯಾಟ್ಗಳು, ಉತ್ತರ ಪ್ರದೇಶದ ಕುರ್ಜಾ ಕುಂಬಾರಿಕೆ ಉತ್ಪನ್ನಗಳು UKಗೆ ಧಾರಾಳವಾಗಿ ರಫ್ತಾಗಲಿದೆ. ಭಾರತದ ಡೇರಿ, ಆಪಲ್, ಓಟ್ಸ್, ಖಾದ್ಯ ತೈಲ ಸೆಕ್ಟರ್ಗಳನ್ನು ಈ ಒಪ್ಪಂದದ ವ್ಯಾಪ್ತಿಗೆ ಸೇರಿಸಿಲ್ಲ. ಈ ಮೂಲಕ ಭಾರತದ ಕೋರ್ಸ್ ಕೃಷಿ ಸೆಕ್ಟರ್ಗೆ ಸಂಬಂಧಪಟ್ಟ ಹಿತಾಸಕ್ತಿಯನ್ನು ಉಳಿಸಿಕೊಳ್ಳಲಾಗಿದೆ. ಬ್ರಿಟನ್ನಿಂದ ಭಾರತಕ್ಕೆ ಆಮದಾಗುವ ವಸ್ತುಗಳಿಗೆ ಸುಂಕವನ್ನು ಭಾರತವು 15%ದಿಂದ 3%ಗೆ ಇಳಿಕೆ ಮಾಡಲಿದೆ. ಭಾರತದಿಂದ ಬ್ರಿಟನ್ಗೆ ರಫ್ತಾಗುವ ಸಾಗರೋತ್ಪನ್ನಗಳ ಅಂದರೆ ಮರೀನ್ ಪ್ರಾಡಕ್ಟ್ಸ್ ಮೇಲಿನ ಉತ್ಪನ್ನಕ್ಕೆ ಸುಂಕ ಶೂನ್ಯಕ್ಕೆ ಇಳಿಕೆ ಆಗಲಿದೆ. ಸೀಗಡಿ, ಮೀನುಗಳ ರಫ್ತಿಗೆ ಟ್ಯಾಕ್ಸ್ ಬೀಳಲ್ಲ. ಭಾರತದ ಚಪ್ಪಲಿ, ಇತರ ಪಾದರಕ್ಷೆಗಳಿಗೆ ಬ್ರಿಟನ್ನಲ್ಲಿ ಸುಂಕ ಶೂನ್ಯ ಆಗಲಿದೆ. ಈ ಮೊದಲು 16% ಇತ್ತು. ಭಾರತದ ಟೆಕ್ಸ್ಟೈಲ್ಗಳಿಗೆ ಈ ಹಿಂದೆ 12% ಸುಂಕ ಇತ್ತು, ಅದು ಶೂನ್ಯಕ್ಕೆ ಇಳಿಯಲಿದೆ. ಬ್ರಿಟನ್ನಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತು ಕಾಂಬೋಡಿಯಾದ ಪಾದರಕ್ಷೆ, ಟೈಲ್ಸ್, ಲೆದರ್ ಉತ್ಪನ್ನಗಳಿಂದ ಭಾರತದ್ದು ಅಗ್ಗ ಆಗಲಿದ್ದು ಭಾರತಕ್ಕೆ ಒಂದು ರೀತಿಯ ಆದ್ಯತೆ ಅಲ್ಲಿ ಸಿಗಲಿದೆ. ಭಾರತದ ಜೆನೆರಿಕ್ ಔಷಧಗಳು, ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಶೂನ್ಯ ತೆರಿಗೆ ಆಗಲಿದೆ. ಅದೇ ರೀತಿ ಭಾರತದ ಸಂಬಾರ ಪದಾರ್ಥಗಳು ಅಂದರೆ ಸ್ಪೈಸಸ್ ಮೆಟೀರಿಯಲ್ಸು, ತರಕಾರಿ, ಹಣ್ಣುಗಳು, ಉಪ್ಪಿನಕಾಯಿಗಳ ರಫ್ತಿಗೆ ಬ್ರಿಟನ್ನಲ್ಲಿ ಯಾವ ಸುಂಕವೂ ಇರಲ್ಲ. ಭಾರತ ಮತ್ತು UK ಮುಕ್ತ ವ್ಯಾಪಾರ ಒಪ್ಪಂದದಿಂದ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಪುಷ್ಟಿ ಸಿಗಲಿದೆ. ಭಾರತದ ಗ್ರಾಹಕರಿಗೆ ಸ್ಪರ್ಧಾತ್ಮಕ ದರದಲ್ಲಿ ಹೈ ಕ್ವಾಲಿಟಿ ಉತ್ಪನ್ನಗಳು ಸಿಗುತ್ತೆ. ಕಾರ್ಮಿಕ ಕೇಂದ್ರದ ಸೆಕ್ಟರ್ಗಳಾದ ಟೆಕ್ಸ್ಟೈಲ್ಸ್, ಲೆದರ್, ಫುಟ್ವೇರ್, ಮರಿನ್, ಜೆಮ್ಸ್ ಆ್ಯಂಡ್ ಜ್ಯುವೆಲರಿ, ಆರ್ಗಾನಿಕ್ ಕೆಮಿಕಲ್ಸ್, ಪ್ಲಾಸ್ಟಿಕ್ಕು, ಆಟೋಮೊಬೈಲ್ ಬಿಡಿಭಾಗಗಳು, ಕರಕುಶಲ ವಸ್ತುಗಳ ವಲಯದಲ್ಲಿ ಭಾರತೀಯರಿಗೆ ಹೆಚ್ಚು ರಫ್ತು ಅವಕಾಶಗಳು ಸಿಗಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಈ ಒಪ್ಪಂದದಿಂದ ಭಾರತವು ಎಷ್ಟು ಬಗೆಯಲ್ಲಿ ಲಾಭ ಪಡೆಯಲಿದೆ ಎಂಬುದಕ್ಕೆ ಮತ್ತಷ್ಟು ವಿವರಗಳನ್ನು ನೋಡೋಣ. ಮೊದಲನೇದಾಗಿ ಭಾರತದ ಕೈಗಾರಿಕೆಗಳು ಮತ್ತು ಜನರಿಗೆ ಬ್ರಿಟನ್ನ ಮಾರುಕಟ್ಟೆ ಒಂದು ಸುಲಭವಾಗಿ ಪ್ರವೇಶ ಸಿಗಲಿದೆ, ಅಸೆಸ್ ಸಿಗಲಿದೆ. ಮೆಡಿಕಲ್ ಡಿವೈಸ್ಗಳು, ಏರೋಸ್ಪೇಸ್ ಪಾರ್ಟ್ಗಳ ಅದು ಎಕ್ಸ್ಪೋರ್ಟ್ ಆಗಿರ್ಬೋದು, ಇಂಪೋರ್ಟ್ ಆಗಿರ್ಬೋದು, ಅದು ಬಹಳ ಚೀಪರ್ ಆಗುತ್ತೆ. ಅದೇ ರೀತಿ ಬ್ರಿಟಿಷ್ ಪ್ರಾಡಕ್ಟ್ಗಳಿಗೆ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಕಾಸ್ಮೆಟಿಕ್ಸು, ಚಾಕ್ಲೇಟ್ಸ್, ಬಿಸ್ಕೆಟು,
ಈ ರೀತಿ ಅಥವಾ ಮೀನಿನ ಉತ್ಪನ್ನಗಳಿರ್ಬೋದು, ಕಾರ್ಗಳ ಬಿಡಿಭಾಗಗಳು ಇದೆಲ್ಲ ಕೂಡ ಈಸಿಯಾಗಿ ಭಾರತೀಯರಿಗೆ, ಭಾರತೀಯ ಕೈಗಾರಿಕೆಗಳಿಗೆ ಸಿಗಲಿದೆ. ಯಾಕಂದರೆ ಇದರ ಟ್ಯಾಕ್ಸನ್ನು 15% 3%ಗೆ ಇಳಿಕೆ ಮಾಡಿರುವಂಥದ್ದು. ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗೆ ಕೂಡ ಸಾಕಷ್ಟು ಟ್ಯಾರಿಫನ್ನು ಇಲ್ಲಿ ಕಟ್ ಮಾಡುತ್ತೆ. 110%ದಿಂದ 10%ಗೆ ಇದು ಇಳಿಯುತ್ತೆ. ಹಾಗಾಗಿ ಬ್ರಿಟನ್ನ ಕಾರುಗಳು, ಅಲ್ಲಿನ ಆಟೋಮೊಬೈಲ್ ಬಿಡಿಭಾಗಗಳು ಭಾಳ ಕಡಿಮೆ ರೇಟಿಗೆ ಭಾರತದಲ್ಲಿ ಮಾರಾಟಕ್ಕೆ ಸಿಗಲಿದೆ. ಬ್ರಿಟಿಷ್ ಕಂಪನಿಗಳು ಕೂಡ ಒಂದು ಎಕ್ಸ್ಪೋರ್ಟ್ ಮಾಡುವಂಥ ಕೆಲವೊಂದು ಪದಾರ್ಥಗಳು, ಮುಖ್ಯವಾಗಿ ವಿಸ್ಕಿ ಇರ್ಬೋದು, ಇದೆಲ್ಲವನ್ನು ಕೂಡ ಭಾರತದಲ್ಲಿ ಬಹಳ ಕಡಿಮೆ ದರದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅವರಿಗೆ ಮುಖ್ಯವಾಗಿ ಟ್ಯಾಕ್ಸ್ ಹೊರೆ ಕಡಿಮೆ ಆಗಿದೆ. 150%ದಿಂದ 75%ಗೆ ಇಮಿಡಿಯೇಟ್ ಕಟ್ ಆಗುತ್ತೆ. ಇದು ಮುಂದಿನ 10 ವರ್ಷಗಳಲ್ಲಿ 40% ಕೂಡ ಇಳಿಕೆ ಆಗಲಿದೆ. ನಾಲ್ಕನೇ ಪಾಯಿಂಟ್, ಅಪಾರ್ಟ್ ಫ್ರಮ್ ಪ್ರಾಡಕ್ಟ್ಸ್ ಏನಾಗುತ್ತೆ ಅಂದರೆ ಈ ಟ್ರೇಡ್ ಅಗ್ರಿಮೆಂಟಿನಿಂದಾಗಿ ಒಂದು ಇಂಡಿಯನ್ಸಿಗೆ ಅಮೆರಿಕದಲ್ಲಿ ಅಲ್ಲಿ ಹೋಗಿ ನೆಲೆಸಲಿಕ್ಕೆ, ವಾಸ ಮಾಡಲಿಕ್ಕೆ, ಉದ್ಯೋಗಾವಕಾಶನ ಕಂಡುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ. ಯಾಕಂದರೆ ಬ್ರಿಟನ್ನ ಕಂಪನಿಗಳಿಗೆ ಭಾರತೀಯರ ಪ್ರವೇಶ ಮತ್ತು ಫ್ರೀಲಾನ್ಸ್ ವರ್ಕ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಮುಖ್ಯವಾಗಿ 36 ಸರ್ವಿಸ್ ಸೆಕ್ಟರ್ಗಳಲ್ಲಿ ಬ್ರಿಟನ್ನಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯಾದ ಒಂದು ನಿರ್ಬಂಧಗಳಿಲ್ಲದೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇಕನಾಮಿಕ್ ನೀಡ್ಸ್ ಟೆಸ್ಟ್ ಅನ್ನುವಂಥ ಒಂದು ಪ್ಲ್ಯಾನ್ ಅಡಿಯಲ್ಲಿ ಅವಕಾಶ ಸಿಗಲಿದೆ. 5ನೇ ಪಾಯಿಂಟ್ ಏನಪ್ಪ ಅಂತಂದರೆ ಭಾರತೀಯ ಪ್ರೊಫೆಷನಲ್ಸ್ ಅಂದರೆ ಬೇರೆ ಬೇರೆ ವೃತ್ತಿಗಳಲ್ಲಿ ಪರಿಣಿತರು ಬ್ರಿಟನ್ನಲ್ಲಿ ಸುಮಾರು 35 ಸೆಕ್ಟರ್ಗಳಲ್ಲಿ 2 ವರ್ಷಗಳ ಕಾಲ ಅಲ್ಲಿ ಯಾವುದೇ ಒಂದು ಆಫೀಸ್ ಇಲ್ಲದೇ ಇದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಬೇಕಾದಂಥ ಒಪ್ಪಂದವನ್ನು ಈ ಫ್ರೀ ಟ್ರೇಡ್ ಅಗ್ರಿಮೆಂಟಲ್ಲಿ ಮಾಡಲಾಗಿದೆ. ಹೀಗಾಗಿ ಸುಮಾರು 60,000ಕ್ಕೂ ಹೆಚ್ಚು IT ಪ್ರೊಫೆಷನಲ್ಸ್ಗೆ ಅಲ್ಲಿ ಅಂದರೆ ಬ್ರಿಟನ್ನಲ್ಲಿ ಯಾವುದೇ ಒಂದು ಅಲ್ಲಿ ಆಫೀಸ್ನ ಸೌಲಭ್ಯ ಇಲ್ಲದೇ ಇದ್ದರೂ ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದಾಗಿ ಮುಖ್ಯವಾಗಿ TCS, ಇನ್ಫೋಸಿಸ್, ಟೆಕ್ ಮಹೀಂದ್ರ, HCL ಟೆಕ್ನಾಲಜಿ, ವಿಪ್ರೋ ಈ ರೀತಿಯ ಒಂದು ದಿಗ್ಗಜ ಕಂಪನಿಗಳಿಗೆ ಭಾರತೀಯ ಟೆಕ್ಕಿಗಳನ್ನು ಬ್ರಿಟನ್ನಲ್ಲಿ ಅಲ್ಲಿ ಅವರಿಗೆ ಹೆಚ್ಚು ಉದ್ಯೋಗಾವಕಾಶಗಳನ್ನು ಕೊಡಲಿಕ್ಕೆ ಅನುಕೂಲ ಆಗಲಿದೆ. ಅದೇ ರೀತಿ 6ನೇ ಪಾಯಿಂಟ್ ಏನಂದರೆ ಇಂಡಿಯನ್ ಪ್ರೊಫೆಷನಲ್ಸ್ ಅಂದರೆ ಏನಾಗುತ್ತೆ ಅಂದರೆ UK ಅವರಿಗೊಂದು ಸೋಷಿಯಲ್ ಸೆಕ್ಯೂರಿಟಿ ಪೇಮೆಂಟ್ಸ್ ಕೂಡ 3 ವರ್ಷಗಳ ತನಕ ಸಿಗುವಂತಹ ಒಂದು ಸೌಲಭ್ಯವನ್ನು ಈ FTA ಅಡಿಯಲ್ಲಿ ಕಲ್ಪಿಸಲಾಗಿದೆ. ಹೇಳೋದಾಗಿ ಏನಪ್ಪ ಆಗುತ್ತೆ ಅಂತಂದರೆ ಈ ಬೇರೆ ಬೇರೆ ಒಂದು ವಿಶೇಷ ಸ್ಕಿಲ್ಗಳು, ಅದು ಯೋಗ ಕಲಿಸುವಂಥದ್ದು ಇರ್ಬೋದು, ಅಥವಾ ಮ್ಯೂಸಿಷಿಯನ್ಸು ಸಂಗೀತ ಕಲಿಸುವಂಥದ್ದು, ಇತರ ಕರಕುಶಲ ಟ್ರೈನಿಂಗನ್ನು ಕೊಡುವಂಥದ್ದು, ಈ ರೀತಿ ಒಂದು ಸ್ಪೆಷಲ್ ಸರ್ವಿಸ್ ಸೆಗ್ಮೆಂಟಲ್ಲಿ ಕೆಲಸ ಮಾಡೋರಿಗೆ ಕೂಡ ಭಾರತದ ಒಂದು ನುರಿತ ತಜ್ಞರಿಗೆ ಬ್ರಿಟನ್ನ ಜಾಬ್ ಮಾರ್ಕೆಟ್ನಲ್ಲಿ ಸಾಕಷ್ಟು ಅವಕಾಶಗಳು ತೆರೆದುಕೊಳ್ಳಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.